ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತನ್ನ ಕೋಣೆಯಲ್ಲಿ ಅತ್ತಿತ್ತ ನಡೆಯುತ್ತಿದ್ದ ಬೃಷಿಕಾಗೆ ಮನಸ್ಸು ಶಾಂತವಾಗಲೇ ಇಲ್ಲ. ಬೆಳಿಗ್ಗೆಯಷ್ಟೇ ಮದುವೆಯಾಗಿ ಸಂತೋಷದಲ್ಲಿದ್ದ ತನ್ನವನನ್ನ ತಾನೇ ಮಾತಿನಿಂದ ನೋವಿನಿಂದ ಗಾಯಗೊಳಿಸ್ಬಿಟ್ನಲ್ಲ ಎಂಬ ಅಪರಾಧ ಪ್ರಜ್ಞೆ ಅವಳನ್ನ ಪೀಡಿಸ್ತಿತ್ತು. ಅವನು ತನ್ನನ್ನು ಇಷ್ಟು ದಿನ ನೋಯಿಸಿದ್ನಲ್ಲ ಎಂದು ಒಂದು ಕಡೆ ಅವಳ ಮನಸ್ಸು ವಾದಿಸಿದ್ರು. ಆ ಎಲ್ಲ ನೋವುಗಳಿಗೂ ಸೇರಿಸಿ ತನಗೆ ಇಷ್ಟು ದೊಡ್ಡ ಸಂತೋಷವನ್ನ ಅವನು ಕೊಟ್ಬಿಟ್ಟಿದ್ದಾನೆ ಎಂದು ಮತ್ತೊಂದು ಮನಸ್ಸು ಅವಳಿಗೆ ವಿರುದ್ಧವಾಗಿ ವಾದಿಸತೊಡಗಿತು. ಸಹಿಸಿಕೊಂಡು ನೋಡ್ದವಳಿಗೆ ಒಂದು ಹಂತದ ಮೇಲೆ ಸಾಧ್ಯವಾಗದೆ ಹೋಯಿತು. ಒಂದು ನಿರ್ಧಾರಕ್ಕೆ ಬಂದವಳಾಗಿ ಬೇಗ ಬೇಗನೆ ಕೆಳಗಿಳಿದು ಬಂದಳು. ಕಾರಿನ ಕೀಲಿಯನ್ನ ತೆಗೆದುಕೊಂಡು ಆ ಸಮಯದಲ್ಲಿ ನೀರು ಕುಡಿಯುವುದಕ್ಕಾಗಿ ಕೋಣೆಯಿಂದ ಹೊರಗೆ ಬಂದ ಆದಿಕೇಶವನ್ ಅವಳು ಈ ಸಮಯದಲ್ಲಿ ಎಲ್ಲಿಗೆ ಹೋಗ್ತಿದ್ದಾಳೆ ಎಂದು ತಿಳಿಯದೆ, ಏನಮ್ಮ, ಒಂದು ನಿಮಿಷ ನಿಲ್ಲು ಎಂದು ಅವಳನ್ನ ತಡೆದು ನಿಲ್ಸಿದ್ರು. ಅವರ ಧ್ವನಿಗೆ ನಿಂತವಳು ಅವರ ಕಡೆಗೆ ತಿರುಗಿ ಏನು ಮಾತನಾಡದೆ ಮುಜುಗರದಿಂದ ಕೈಗಳನ್ನ ಇಸ್ಕಿಕೊಳ್ಳುತ್ತಿದ್ದಳು. ಈ ಸಮಯದಲ್ಲಿ ಎಲ್ಲಿಗಮ್ಮ ಹೊರಗೋಗ್ತಿದ್ಯಾ? ಸಮಯ ಎಷ್ಟಾಗಿದೆ ಎಂದು ನೋಡಿದೆಯಾ? ಹೆಣ್ಮಕ್ಳು ಈ ಸಮಯದಲ್ಲಿ ಹೊರಗೆ ಹೋಗಬಹುದಾ ಎಂದು ಅವರು ಕಾಳಜಿಯಿಂದ ಕೇಳಿದ್ರು. ಅದ್ ಬಂದು ಮಾವ, ನಾನು ಅದು ಎಂದು ಅವಳಿಗೆ ಮಾತುಗಳೇ ಬಾರದೆ ತಡುಕಾಡ್ತಿದ್ಲು. ಅವಳ ಹಿಂಜರಿಕೆಗೆ ಕಾರಣ ಅವರಿಗೆ ಅರ್ಥವಾಗಲಿಲ್ಲ. ಏನಾಯ್ತಮ್ಮ? ಏನೋ ಹೇಳಲು ಬರ್ತಿದ್ದೀಯಾ, ಆದ್ರೆ ಹಿಂಜರಿಯುತ್ತಿರುವಂತೆ ಕಾಣ್ತಿದೆ. ಏನಾದ್ರೂ ಸಮಸ್ಯೆನಾ? ಆರ್ವಿಯಲ್ಲಿದ್ದಾನೆ, ನಿನ್ನ ಕೋಣೆಯಲ್ಲಿದ್ದಾನೆ ತಾನೆ? ಅವನ ಜೊತೆ ಏನಾದ್ರೂ ಜಗಳವಾಡ್ದ್ಯಾ ಏನು? ಅದಕ್ಕೆ ಹೊರಟೋಗ್ತಿದೀಯಾ ಎಂದು ಆದಿಕೇಶವನ್ ಗಾಬರಿಯಿಂದ ಕೇಳಿದ್ರು. ಅಯ್ಯೋ, ಅದೇನು ಇಲ್ಲ ಮಾವ, ಅದ್ ಬಂದು ಅವರು ಮನೇಲಿಲ್ಲ ಎಂದಳು ಹಿಂಜರಿಕೆಯಿಂದ. ಅವಳು ಹೇಳಿದ್ದನ್ನ ಕೇಳಿ ಆಘಾತಗೊಂಡವರು, ಏನು ಮನೆಯಲ್ಲಿಲ್ವಾ? ಏನಮ್ಮ ಹೇಳ್ತಿದೀಯಾ? ಮದುವೆಯಾದ ದಿನವೇ ಅವನು ಈ ಮನೆಯಲ್ಲಿ ಇರ್ದೆ ಎಲ್ಲಿಗೋದ? ಸ್ವಲ್ಪವಾದ್ರೂ ಮದುವೆಯಾದ ಹೆಂಡತಿಯ ಬಗ್ಗೆ ಅವನಿಗೆ ನೆನಪಿದೆಯಾ? ಇರು, ನಾನು ಅವನಿಗೆ ಫೋನ್ ಮಾಡಿ ಎಲ್ಲಿಗೆ ಹೋಗಿದ್ದಾನೆ ಎಂದು ಕೇಳ್ತೀನಿ ಎನ್ನಲು, ಅಯ್ಯೋ, ಅದನ್ನೆಲ್ಲ ನೀವು ಕಾಲ್ ಮಾಡಿ ಮಾವ ಏನು ಎಂದು ಕೇಳಬೇಡಿ ಎಂದು ಬೃಷಿಕಾ ತಡೆದ್ಬಿಟ್ಲು. ಯಾಕಮ್ಮ ಎಂದು ಅವರು ತಿಳಿಯದೆ ಕೇಳಿದ್ರು. ಅವರು ಅವರ ಔಟ್ಹೌಸ್ನಲ್ಲಿದ್ದಾರೆ ಮಾವ ಎಂದು ತನ್ನ ಕೈಗಳನ್ನ ಇಸ್ಕಿಕೊಳ್ಳುತ್ತಾ ಹೇಳಿದ್ಲು. ಔಟ್ಹೌಸ್ನಲ್ಲಿದ್ದಾನಾ? ಅಲ್ಲಿ ಏನ್ ಮಾಡ್ತಿದ್ದಾನೆ ಆ ಹುಡುಗ ಎಂದರು ಅರ್ಥವಾಗದೆ. ಆ ಪ್ರಶ್ನೆಗೆ ಅವಳು ಯಾವುದೇ ಉತ್ತರ ನೀಡದೆ ಇರಲು ಅಷ್ಟರಲ್ಲಿ ತನ್ನ ಗಂಡನನ್ನ ಹುಡುಕಿಕೊಂಡು ಹೊರಗೆ ಬಂದ್ಬಿಟ್ರು ಊರ್ಮಿಳಾ. ಬೃಷಿಕಾ ಮತ್ತು ಆದಿಕೇಶವನ್ ಅವರನ್ನ ಕಂಡು ಅರ್ಥವಾಗದೆ ಅವರ ಹತ್ತಿರ ಬಂದವರು, ಏನಾಯ್ತು ರೀ, ಏನಾದ್ರೂ ಸಮಸ್ಯೆ ಆಯ್ತಾ ಎಂದು ಕೇಳಿದ್ರು. ಆದಿಕೇಶವನ್ ರಾವಣನ್ ಮನೆಯಲ್ಲಿ ಇಲ್ಲದ ವಿಷಯವನ್ನ ಊರ್ಮಿಳಾ ಬಳಿ ಹೇಳಿದ್ರು. ಈ ಹುಡುಗ ಯಾಕೆ ಹೀಗ್ ಮಾಡ್ತಿದ್ದಾನೆ ಎಂದು ಅವರು ಕೂಡ ಕೇಳಿದ್ರು. ಅವರು ಔಟ್ ಹೌಸ್ಗೆ ಹೋಗಿದ್ದಕ್ಕೆ ಕಾರಣ ನಾನೇ ಮಾವ ಎಂದಳು ಅವಳು ಸಂಕಟದಿಂದ. ಅದರಿಂದ ಮತ್ತಷ್ಟು ಗೊಂದಲಕ್ಕೊಳಗಾದವರು ಏನೆಂದು ಕೇಳಲು, ಬೆಳಿಗ್ಗೆ ರಾವಣನ ಬಳಿ ಕೋಪದಿಂದ ಮಾತನಾಡಿ ಚೆನ್ನಾಗಿದ್ದವನನ್ನ ಹೊರಗೆ ಕಳುಹಿಸಿದ ತನಕ ಎಲ್ಲವನ್ನ ಅವಳು ಹೇಳ್ಬಿಟ್ಲು. ಅದನ್ನ ಕೇಳಿದವರಿಗೆ ಅಯ್ಯೋ, ಏನಾಗೋಯ್ತು? ಆದ್ರೂ ಅವಳ ಮುಖವನ್ನ ನೋಡಿ ಅವರಿಗೆ ಒಂದು ರೀತಿ ಬೇಜಾರಾಯ್ತು. ನಾನ್ ಬೇಕಾದ್ರೆ ಅವನಿಗೆ ಫೋನ್ ಮಾಡಿ ಮನೆಗೆ ಬರಲು ಹೇಳ್ತೀನಮ್ಮ. ಇಲ್ಲಿದ್ರೆ ನಾನೇ ಔಟ್ ಹೌಸ್ ಎಲ್ಲಿದೆ ಎಂದು ಹುಡ್ಕೋಕೊಂಡು ಹೋಗಿ ಕರೆದುಕೊಂಡು ಬರ್ತೀನಿ. ನೀನು ಔಟ್ ಹೌಸ್ ಲೊಕೇಶನ್ ಮಾತ್ರ ನನಗೆ ಶೇರ್ ಮಾಡು ಎಂದು ಆದಿಕೇಶನ್ ಕೇಳಿದ್ರು. ಇಲ್ಲ ಮಾವ, ನಾನೇ ನೋಡ್ಕೊಳ್ತೀನಿ. ಅದನ್ನೆಲ್ಲ ಒಂದು ಸಮಸ್ಯೆ ಏನಲ್ಲ ನನ್ಗೆ. ನೀವು ಹೋಗಿ ನಿದ್ರೆ ಮಾಡಿ ರೆಸ್ಟ್ ತಗೊಳ್ಳಿ. ಈಗಾಗ್ಲೇ ನೀವು ಬಹಳಷ್ಟು ಸಮಯ ಪ್ರಯಾಣ ಮಾಡಿ ಬಂದಿರುವುದರಿಂದ ಸುಸ್ತಾಗಿರ್ತೀರಿ. ಇದರಲ್ಲಿ ಮಧ್ಯಾಹ್ನ ಕೂಡ ನೀವು ನಿದ್ರೆ ಮಾಡಿ ರೆಸ್ಟ್ ತಗೊಳ್ಳೇ ಇಲ್ಲ. ಈಗ್ಲಾದ್ರೂ ಹೋಗಿ ನಿದ್ರೆ ಮಾಡಿ ಎಂದು ಬೃಷಿಕಾ ಹೇಳಿದ್ಲು. ಇಲ್ಲ ಅಮ್ಮ, ಪರವಾಗಿಲ್ಲ, ಅದರಿಂದ ನನ್ಗೇನೂ ಸಮಸ್ಯೆ ಇಲ್ಲ, ನಾನು ಹೋಗ್ತೇನೆ ಎಂದು ಆದಿಕೇಶವನ್ ಮತ್ತೆ ಹೇಳಿದ್ರು. ಊರ್ಮಿಳಾಗೆ ಬೃಷಿಕಾನ ಪರಿಸ್ಥಿತಿ ಚೆನ್ನಾಗಿ ಅರ್ಥವಾಗಿದ್ದರಿಂದ ತನ್ನ ಗಂಡನ ಕೈ ಹಿಡಿದು ತಡೆದರು. ಅವರಿಗೆ ಕಣ್ಣಲ್ಲೇ ಸನ್ನೆ ಮಾಡಿ, ನೀನು ಒಬ್ಳೇ ಈ ಸಮಯದಲ್ಲಿ ಔಟ್ ಹೌಸ್ಗೆ ಹೋಗ್ತೀಯಾ ಮಗಳೇ ಎಂದು ಕೇಳಿದ್ರು. ನನಗೆ ಅದರಿಂದೇನು ಸಮಸ್ಯೆ ಇಲ್ಲ ಅತ್ತೆ, ಆಲ್ರೆಡಿ ನಾವು ಹೋಗಿ ಬಂದಿರುವುದರಿಂದ ನನಗೆ ದಾರಿ ಚೆನ್ನಾಗಿ ಗೊತ್ತು, ನಾನೇ ಹೋಗುತ್ತೇನೆ ಎಂದಳು ಹಿಂಜರಿಕೆಯಿತ್ತ. ಅದಕ್ಕೆ ಮೇಲೆ ಅವಳನ್ನ ತಡೆಯುವ ಉದ್ದೇಶವಿಲ್ಲದೆ, ಸರಿ ಹೋಗಮ್ಮ, ಆದ್ರೆ ನೋಡು, ಜಾಗರೂಕತೆಯಿಂದ ಅಲ್ಲಿಗೆ ಹೋಗು, ತಲುಪಿದ ಮೇಲೆ ನಮ್ಗೊಂದು ಕಾಲ್ ಮಾಡಿ ತಿಳಿಸು, ಸರಿನಾ ಎಂದು ಊರ್ಮಿಳಾ ಹೇಳಿದ್ರು.
ಸರಿ ಎಂದು ತಲೆಯಾಡಿಸಿದವಳು ವೇಗವಾಗಿ ಮನೆಯಿಂದ ಹೊರಬಿದ್ದಳು. ಮುಂದಿನ 10ನೇ ನಿಮಿಷದಲ್ಲಿ ರಾವಣನ ಔಟ್ಹೌಸ್ನಲ್ಲಿ ನಿಂತಿದ್ದಳು ವೃಷಿಕ. ಕೋಪದಿಂದ ಬಾಗಿಲನ್ನ ತೆಗೆದುಕೊಂಡು ಒಳಗೆ ಬಂದವಳು ಜೋರಾಗಿ ಕೂಗುತ್ತಾ ಇಡೀ ಮನೆ ತುಂಬ ಅವನನ್ನ ಹುಡುಕಲು ಪ್ರಾರಂಭಿಸಿದಳು. ರಾವಣ, ಏಯ್ ಎಲ್ಲಿದ್ದೀಯಾ ಕಣೋ ನೀನು? ಬುದ್ಧಿ ಇಲ್ಲದ ಮುಂಡೇವೆ, ಮನೆಯಲ್ಲಿ ನಿನಗಾಗಿ ಒಬ್ಬಳು ಕಾಯುತ್ತಿರ್ತಾಳೆ ಎಂದು ನಿನಗೆ ಸ್ವಲ್ಪವೂ ಚಿಂತೆ ಇಲ್ವಾ? ಎಲ್ಲಿದ್ದೀಯಾ ರಾಕ್ಷಸ ನೀನು? ಎಂದು ಅವಳು ಕೂಗಿಕೊಳ್ಳುತ್ತಾ ಒಂದೊಂದೇ ಕೋಣೆಯಾಗಿ ಹುಡುಕಿಕೊಂಡು ಬಂದ್ಲು. ಅಂತಿಮವಾಗಿ ಒಂದು ಕೋಣೆಯ ಬಾಲ್ಕನಿಯಲ್ಲಿ ರಾತ್ರಿಯ ಕತ್ತಲೆಯನ್ನ ದಿಟ್ಟಿಸಿ ನೋಡುತ್ತಾ ನಿಂತಿದ್ದ ರಾವಣ. ಬೆಳಿಗ್ಗೆ ಹುಟ್ಟಿದ್ದ ಪಂಚೆಯನ್ನೇ ಧರಿಸಿದ್ದವನು ಶರ್ಟ್ ಇಲ್ಲದೆ ಬನಿಯನ್ನಲ್ಲಿ ಕೈಯಲ್ಲಿದ್ದ ಮದ್ಯದ ಸೀಸೆಯನ್ನ ಬಾಯಿಗೆ ಹೂತ್ಕೊಂಡು ರಾತ್ರಿಯ ಕತ್ತಲೆಯನ್ನ ದಿಟ್ಟಿಸುತ್ತಾ ನಿಂತಿದ್ದ. ಅವನನ್ನ ಆ ಸ್ಥಿತಿಯಲ್ಲಿ ಕಂಡವಳಿಗೆ ಏನೋ ಆದಂತಾಗಿ ಕೈಗಳನ್ನ ಇಸ್ಕಿಕೊಳ್ಳುತ್ತಾ ಹಾಗೆಯೇ ಅವನ ಬಳಿ ಏನು ಮಾತನಾಡುವುದೆಂದು ತಿಳಿಯದೆ ನಿಂತಿದ್ದಳು. ಅವಳು ಬಂದಿದ್ದನ್ನ ಅವಳ ಸುವಾಸನೆಯಿಂದಲೇ ಅರಿತವನು ಏನು ಹೇಳದೆ ತನ್ನಷ್ಟಕ್ಕೆ ನಿಂತಿದ್ದ. ಅವಳು ಗಂಟಲು ಸರಿ ಮಾಡಿಕೊಂಡಳು. ಅದನ್ನ ಅರಿತರೂ ಅವನು ಯಾವುದೇ ಭಾವನೆ ತೋರಿಸದೇ ಇದ್ದ. ಅದಕ್ಕಿಂತ ಹೆಚ್ಚು ಸಹಿಸಲು ಸಾಧ್ಯವಾಗದೆ ಕೋಪದಿಂದ ಅವನ ಬಳಿ ಹೋದವಳು ಅವನ ಮೊಣಕೈಯನ್ನ ಹಿಡಿದು ತಿರುಗಿಸಿದಳು. ಅವಳತ್ತ ತಿರುಗಿದವನು ಅವಳನ್ನೇ ಒಂದು ಶೂನ್ಯ ನೋಟ ನೋಡಿ ಮತ್ತೆ ತನ್ನ ನೋಟವನ್ನ ತಿರುಗಿಸಿಕೊಂಡ. ಅವನ ಆ ನೋಟ ಅವಳಿಗೆ ಏನೋ ಮಾಡಿತು. ರಾವಣ ಎಂದು ಅವಳು ಕಂಗಾಲಾಗಿ ಅವನ ಹೆಗಲನ್ನ ಮುಟ್ಟಲು ಏನು ಎಂದನು ಯಾವುದೇ ಭಾವನೆಗಳಿಲ್ಲದ ಧ್ವನಿಯಲ್ಲಿ. ಸಾರಿ ಎಂದಳು ಮೆಲ್ಲನೆಯ ಧ್ವನಿಯಲ್ಲಿ ಪ್ರತಿಯಾಗಿ ಅವಳು. ಯಾವುದಕ್ಕೆ ಎಂದು ಅವನು ಚುರುಕಾಗೆ ಕೇಳಿದ. ಅದು ಎಲ್ಲದಕ್ಕೂ ಸೇರಿಸಿ. ಬೆಳಿಗ್ಗೆ ನೀನನ್ನ ತುಂಬ ಹರ್ಟ್ ಮಾಡಿಬಿಟ್ಟೆ ಎಂದು ಅವಳು ಜಗಿದು ನುಂಗಿದ್ಲು. ಓಹೋ ಹೌದಾ ಎಂದನು ವ್ಯಂಗ್ಯದ ಧಾಟಿಯಲ್ಲಿ ಅವಳತ್ತ ಈಗಲೂ ತಿರುಗದೆ. ಅದರಲ್ಲಿ ಅವಳಿಗೆ ಏನೋ ಆದಂತಾಗಿ ನನ್ನನ್ನು ನೋಡು ರಾವಣ ಎಂದು ಅವನ ಮುಖವನ್ನ ಹಿಡಿದು ತನ್ನತ್ತ ತಿರುಗಿಸಿದಳು. ಅವನ ಶೂನ್ಯ ನೋಟ ಮಾತ್ರವೇ ಅವಳಿಗೆ ಉಡುಗೊರೆಯಾಗಿ ಸಿಕ್ಕಿತು. ಯಾಕೆ ಹೀಗಿದ್ದೀಯಾ ಎಂದು ಅವಳು ಕಳವಳದಿಂದ ಕೇಳಿದ್ಲು. ನಾನು ಯಾಕೆ ಹೀಗಿದ್ದೀನಿ ಎಂದು ನಿನಗೆ ಗೊತ್ತಿಲ್ವಾ? ನಿನ್ನಿಂದ ತಾನೇ ನಾನು ಹೀಗಾದೆ. ನನ್ನ ಪಾಡಿಗೆ ನಾನು ಶಿವನೇ ಎಂದು ನನ್ನ ಕಾಡಿನಲ್ಲಿ ರಾಜನ ಹಾಗೆ ಒಬ್ಬನೇ ಜೀವಿಸುತ್ತಿದ್ದೆ. ನೀನು ಯಾವಾಗ ನನ್ನ ಜೀವನದೊಳಗೆ ಬಂದೆಯೋ ಆವಾಗಲೇ ಎಲ್ಲವೂ ಬದಲಾಗಿ ಹೋಯಿತು ಎಂದು ಅವನು ಪ್ರತಿಯೊಂದು ಮಾತನ್ನ ಕಚ್ಚಿ ಉಗುಳ್ತಿದ್ದ. ಅವಳಿಗೆ ಯಾಕಾದ್ರೂ ಇಲ್ಲಿಗೆ ಬಂದೆನೋ ಎಂದು ಅನ್ನಿಸ್ಬಿಟ್ಟಿತ್ತು ಅವನ ಮಾತುಗಳನ್ನ ಕೇಳಿ. ಯಾಕೋ ಹೀಗೆಲ್ಲ ಮಾತನಾಡ್ತಿದ್ದೀಯಾ ಎಂದು ಅವಳು ಹೊರಬಂದು ಕಣ್ಣೀರನ್ನ ತಡೆದುಕೊಂಡು ಹೇಳಿದ್ಲು. ದಯವಿಟ್ಟು ಇಲ್ಲಿಂದ ಹೊರಟೋಗು ರಿಷಿ. ಖಂಡಿತ ನೀನು ಇಲ್ಲಿದ್ರೆ ನಿನ್ನನ್ನು ನಾನು ನೋಯಿಸ್ಬಿಡ್ತೀನಿ. ಬೆಳಿಗ್ಗೆ ನೀನು ಎಂತಹ ಮಾತಾಡಿದೆ, ನನಗೆ ಎಷ್ಟು ಹರ್ಟ್ ಆಗಿರುತ್ತೆ ಎಂದು ನೀನು ಸ್ವಲ್ಪವೂ ಯೋಚಿಸುವುದಿಲ್ವಾ? ನೀನು ಮಾತ್ರವೇ ನೋವನ್ನು ಅನುಭವಿಸಿದ ಹಾಗೆ ಹೇಳ್ತಿದ್ದೀಯಲ್ಲ. ನಿನಗಿಂತ ಹೆಚ್ಚಾಗಿ ನಿನ್ನನ್ನು ನೋಯಿಸಿ ನಾನು ಇಲ್ಲಿ ಸಾಯುತ್ತಿದ್ದೀನಿ. ಅದು ನಿನಗೆ ಗೊತ್ತಾ? ಹಾಂ, ನಿನಗೆ ಎಲ್ಲಿಂದ ಗೊತ್ತಾಗುತ್ತೆ ಹೇಳು? ನಿನಗೆ ನಿನ್ನ ನೋವು ಮಾತ್ರ ದೊಡ್ಡದಾಗಿ ಕಾಣಿಸುತ್ತೆ. ಯಾವಾಗಲೂ ಬೇರೆಯವರ ಬಗ್ಗೆ ನೀನು ಎಲ್ಲಿಂದ ಯೋಚಿಸ್ತೀಯಾ ಹೇಳು ಎಂದು ಅವನು ವಿರಕ್ತಿಯಿಂದ ಕೇಳ್ದ. ಅದಕ್ಕಿಂತ ಹೆಚ್ಚು ತಡೆಯಲು ಸಾಧ್ಯವಾಗದೆ ಅವನನ್ನ ಬಿಗಿಯಾಗಿ ಅಪ್ಪಿಕೊಂಡವಳು ಅವನ ಎದೆಯಲ್ಲಿ ಮುಖ ಊದುಗಿಸಿ ತನ್ನ ಕಣ್ಣೀರನ್ನ ಹೊರಹಾಕಲು ತೊಡಗಿದಳು. ಅವಳು ತನ್ನನ್ನ ಅಪ್ಪಿಕೊಂಡಾಗ್ಲೂ ಅವನ ಕೈಗಳು ಅವಳನ್ನ ಅಪ್ಪಿಕೊಳ್ಳದೆ ನೆಲದತ್ತ ಕೆಳಗೆ ಇಳಿದು ಬಿದ್ದಿತು. ಅವನನ್ನ ನೋಡಿದವಳು ಅವನ ಕೈಯನ್ನ ತೆಗೆದು ತನ್ನ ನಡು ಸೆಳೆದು ಕಟ್ಟಿಕೊಂಡು ಅವನನ್ನ ಒಮ್ಮೆ ಮುಖ ಸಿಂಡರಿಸಿ ನೋಡಿ ಮತ್ತೆ ಅವನ ಎದೆಯಲ್ಲಿ ಮುಖ ಊದಿಗಿಸಿಕೊಂಡಳು. ಅವಳ ಈ ಕೃತ್ಯದಿಂದ ಇಷ್ಟೊತ್ತು ಇದ್ದ ಉದ್ವಿಗ್ನತೆ ಸಡಿಲಗೊಂಡು ಮನಸ್ಸಿನೊಳಗೆ ಒಂದು ನೆಮ್ಮದಿ ಆವರಿಸಿತು ಅವನಿಗೆ. ಸಾರಿ, ನೀನು ಹೇಳುವುದು ನಿಜವೇ. ನಾನು ನನ್ನ ನೋವು ಮತ್ತು ವೇದನೆಯನ್ನ ಮಾತ್ರ ಯಾವಾಗಲೂ ಯೋಚಿಸುತ್ತೇನೆ, ನಿನ್ನ ಬಗ್ಗೆ ಯೋಚಿಸುವುದಿಲ್ಲ ಅನ್ನಿಸುತ್ತದೆ ಎಂದು ಅವಳು ಹೇಳಿದ್ಲು. ಅವನಿಂದ ಯಾವುದೇ ಉತ್ತರ ಕೂಡ ಬರಲಿಲ್ಲ. ಏನಾದರೂ ಮಾತನಾಡು ರಾವಣ ಎಂದು ಅವಳು ಮೆಲ್ಲನೆಯ ಧ್ವನಿಯಲ್ಲಿ ಕೇಳಿದ್ಲು. ಏನು ಮಾತನಾಡಲು ಹೇಳ್ತಿದ್ದೀಯಾ? ನನಗೆ ಏನು ಮಾತನಾಡಲು ತೋಚ್ತಿಲ್ಲ. ಆ ಮಟ್ಟಿಗೆ ನಾನು ನೋವನ್ನ ಮನಸ್ಸಿನೊಳಗೆ ಹೊರುತ್ತಿದ್ದೇನೆ. ಚಿಕ್ಕ ವಯಸ್ಸಿನಿಂದಲೂ ಜೀವನದಲ್ಲಿ ಏಟು ತಿಂದು ತಿಂದು ಏನಪ್ಪ ಇದು ಜೀವನ ಎಂದುಕೊಂಡ ಸಮಯದಲ್ಲಿ ತಾನೇ ನಿಮ್ಮಕ್ಕ ನನ್ನ ಕಣ್ಣಿಗೆ ಬಿದ್ದಿದ್ದು. ಅವಳು ನನ್ನ ಜೀವನದೊಳಗೆ ಬಂದ ಮೇಲೆ ಅವಳನ್ನಾದರೂ ಮದುವೆಯಾಗಿ ಇನ್ಮೇಲಾದರೂ ನೆಮ್ಮದಿಯಾಗಿರಬಹುದು ಎಂದು ನೋಡಿದ್ರೆ ಅದು ನಡೆಯದೆ ಹೋಗಿ ಕೊನೆಗೆ ನೀನು ನನ್ನ ಜೀವನದೊಳಗೆ ಬಂದೆ.
ಸರಿ, ಇದೇ ನಮಗೆ ಎಂದು ನಮ್ಮ ಹಣೆಯಲ್ಲಿ ಬರೆದಿಯೋ ಏನೋ ಎಂದು ನಿನ್ನ ಜೊತೆ ಬದುಕಲು ಪ್ರಾರಂಭಿಸೋಣ ಎಂದರೆ ಮತ್ತೆ ಇಲ್ಲೊಂದು ಸಮಸ್ಯೆ ಬಂತು. ಹೀಗೆ ಎಷ್ಟು ಸಮಸ್ಯೆಗಳನ್ನ ತಾನೇ ನಾನು ಒಬ್ಬನೇ ನಿಭಾಯಿಸಲು ಸಾಧ್ಯ? ಸಮಸ್ಯೆಯಷ್ಟೇ ಇಲ್ಲೇ ನನ್ನ ಜೀವನ ಎಂದಾದರೆ ಅಂತಹ ಜೀವನವನ್ನ ಹೇಗೆ ತಾನೇ ನನ್ನಿಂದ ನೆಮ್ಮದಿಯಾಗಿ ಜೀವಿಸಲು ಸಾಧ್ಯ? ಎಂದು ಅವನು ಕೋಪದಿಂದ ಕೇಳ್ದ. ಅವನಿಗಿಂತಲೂ ಉಗ್ರವಾಗಿ ಅವನನ್ನ ಮುಖ ಸಿಂಡರಿಸಿ ನೋಡಿದವಳು, ನೀನ್ ಮೊದಲಿಗೆ ನೋಡಿದ್ದು ಅರ್ಷಿಯನ್ನಲ್ಲ, ನನ್ನನ್ನ ಎಂದಳು ಮೂಗು ಮುರಿದು ಕೋಪದಿಂದ. ಹೌದು ರಾವಣ, ನೀನು ಮೊದಲು ನೋಡಿದ್ದು ಅರ್ಷಿಯನ್ನಲ್ಲ, ನನ್ನನ್ನೇ ಎಂದು ಹೇಳಿದಳು. ಅದನ್ನ ಕೇಳಿದ ಅವನ ಮುಖ ಮಾತ್ರ ಯಾವಾಗಲೂ ಸದಾ ಯಾವುದೇ ಭಾವನೆಗಳಿಲ್ಲದೆ ಒರೆಸಿದಂತಿತ್ತು. ಅವನಿಗೆ ಭಾವನೆಗಳನ್ನ ಹೊರ ಹಾಕುವುದು ಬರದ ವಿಷಯವಾಗಿತ್ತು. ಎಷ್ಟು ಆಘಾತವಾಗಿದ್ದರೂ ಅದನ್ನ ಅವನು ಹೊರ ಹಾಕಿಕೊಳ್ಳುವುದು ಬಹಳ ಕಡಿಮೆ ಎಂದಾಗಿದ್ದರಿಂದ ಈ ವಿಷಯವನ್ನ ಅವನು ಸಾಮಾನ್ಯವಾಗಿ ತೆಗೆದುಕೊಂಡ. ಏಕೆಂದರೆ ಜೀವನ ಪೂರ್ತಿ ನೋವುಗಳನ್ನಷ್ಟೇ ಜೊತೆಯಾಗಿಸಿಕೊಂಡು ಬದುಕುತ್ತಿರುವವನಿಗೆ ಎಷ್ಟೇ ದೊಡ್ಡ ಆಘಾತಕಾರಿ ವಿಷಯವಾಗಿದ್ದರೂ ಅದು ಸಾಮಾನ್ಯವಾಗ್ತಾನೆ ಕಾಣುವುದು. ಅವನು ಯಾವುದೇ ಉತ್ತರ ನೀಡದೆ ಅವಳನ್ನೇ ಗಂಭೀರವಾಗಿ ನೋಡುತ್ತಾ ನಿಂತಿದ್ದ. ಅವನ ಆ ನೋಟವನ್ನ ತಡೆಯಲಾಗದವಳು ಮತ್ತೆ ಅವನ ಎದೆಯಲ್ಲಿ ತಬ್ಬಿಕೊಂಡಳು. ನೀನು ಮೊದಲಿಗೆ ಅರ್ಷಿಯನ್ನ ಸಿಗ್ನಲ್ನಲ್ಲಿ ತಾನೇ ನೋಡಿದ್ದು? ಅದು ಅವಳು ಓದುತ್ತಿದ್ದ ಕಾಲೇಜಿನ ಮುಂದೆ, ಕರೆಕ್ಟಾ ಎಂದು ವೃಷಿಕ ಮೆಲ್ಲನೆಯ ಧ್ವನಿಯಲ್ಲಿ ಕೇಳಿದ್ಲು. ಅವನಿಂದ ಯಾವುದೇ ಉತ್ತರ ಬರಲಿಲ್ಲ. ಅದಕ್ಕೆ ಅವನ ಮುಖವನ್ನ ಒಮ್ಮೆ ನೋಡಿದವಳು ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಮತ್ತೆ ಅವನ ಎದೆಯಲ್ಲಿ ಮುಖ ಕೊಟ್ಟು ಅಪ್ಪಿಕೊಂಡು ಅಂದು, ಅರ್ಷಿಯನ್ನ ನೋಡಲಿಕ್ಕಾಗಿ ನಾನು ಅವಳ ಕಾಲೇಜಿನ ಹೊರಗೆ ಕಾಯುತ್ತಿದ್ದೆ. ತುಂಬ ದಿನಗಳ ನಂತರ ಅವಳನ್ನ ನೋಡಬೇಕೆಂದು ನಾನು ಬಹಳ ಆಸೆಯಿಂದ ಕಾಯ್ತಿದ್ದೆ. ಆದರೆ ಅಂದು ನನ್ನಿಂದ ಅವಳನ್ನ ಭೇಟಿಯಾಗಲು ಸಾಧ್ಯವಾಗದೆ ಹೋಯಿತು ಎಂದು ಅವಳು ಬೇಸರದಿಂದ ಹೇಳಲು ಅದನ್ನ ಕೇಳಿದ ರಾವಣ ಹುಬ್ಬುಗಳನ್ನ ಮೇಲೇರಿಸಿದ. ಯಾಕೆ ಎಂದು ಕೇಳುವುದಿಲ್ಲವೇ ರಾವಣ ಎಂದು ಅವಳು ಪ್ರಶ್ನಾರ್ಥಕವಾಗಿ ಅವನನ್ನ ನೋಡಿದ್ಲು. ಏನೇ ಇದ್ರೂ ಬೇಗ ಹೇಳ್ಬಿಡು, ಹೀಗೆ ತುಂಡು ತುಂಡಾಗಿ ನಿಲ್ಲಿಸಿ ನನಗೆ ಹೇಳಿದ್ರೆ ಕೋಪ ಬರುತ್ತೆ ಎಂದು ರಾವಣ ಕೋಪದಿಂದಾನೇ ಕೇಳ್ದ. ಈ ಕೋಪಕ್ಕೇನು ಕೊರತೆ ಇಲ್ಲ ಎಂದು ಅವನ ಕೆನ್ನೆಗೆ ಚುಚ್ಚಿದವಳು, ಅಂದೆ ಅವಳನ್ನ ತುಂಬ ಹೊತ್ತು ನೋಡಬೇಕೆಂದು ನಾನು ಕಾಯ್ತಿದ್ದೆ. ಆದರೆ ಅವಳಿಗೆ ಅಂದು ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ ಅವಳನ್ನ ಕೊನೆವರೆಗೂ ನನ್ನಿಂದ ಭೇಟಿಯಾಗಲು ಸಾಧ್ಯವಾಗದೆ ಹೋಯಿತು. ಸರಿ ಎಂದು ಇನ್ನೊಂದು ದಿನ ಅವಳನ್ನ ಸರ್ಪ್ರೈಸ್ ಆಗಿ ನೋಡೋಣ ಎಂದು ನಾನು ಹಿಂತಿರುಗಿ ಹೊರಡುವಾಗ ಆಗಲೇ ಅಲ್ಲಿ ರಸ್ತೆ ಬದಿಯಲ್ಲಿ ವಯಸ್ಸಾದ ಕಣ್ಣು ಕಾಣದ ಹಿರಿಯರೊಬ್ಬರು ರಸ್ತೆ ದಾಟಲಾಗದೆ ಕಷ್ಟಪಡ್ತಿದ್ದನ್ನು ನೋಡಿದೆ. ಆಗ ಆ ಕಡೆ ಹಾದು ಹೋದ ಯಾರು ಅವರಿಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ನನಗೆ ಅದನ್ನು ನೋಡಿದ ತಕ್ಷಣವೇ ತುಂಬ ಕಷ್ಟವಾಯಿತು. ಅದಕ್ಕೆ ನಾನೇ ಅವರನ್ನು ರಸ್ತೆ ದಾಟಿಸಿ ಬಿಟ್ಟು ಊಟಕ್ಕೆ ಆಹಾರ ಖರೀದಿಸಿ ಕೊಟ್ಟೆ. ನೀನು ನನ್ನನ್ನು ಆವಾಗ ತಾನೇ ನೋಡಿದ್ದು ಎಂದು ವೃಷಿಕ ಹೇಳಿದ್ಲು. ಅಂದು ತಾನು ಕಂಡಿದ್ದು ವೃಷಿಕ ಎಂದು ತಿಳಿದುಕೊಂಡವನಿಗೆ ಒಳಗೊಳಗೆ ಆಘಾತವಾಯಿತು. ಹಾಗಾದ್ರೆ ಅಂದು ನಾನು ನೋಡಿದ್ದು ಎಂದು ರಾವಣ ನಿಲ್ಲಿಸಲು, ನನ್ನನ್ನೇ ರಾವಣ, ನೀನು ನೋಡಿದ್ದು ಈ ವೃಷಿಕ ತಾರಾಗೈನ ಮಾತ್ರವೇ. ನಿನ್ನ ಮನಸ್ಸಿನಲ್ಲಿ ಮೊದಲಿಗೆ ಅಚ್ಚೊತ್ತಿ ಒದ್ದಿದ್ದು ಈ ವೃಷಿಕ ತಾರಾಗೈನೆ, ಹರ್ಷಿಕ ಅಲ್ಲ ಎಂದು ವೃಷಿಕ ಕಣ್ಣಿನಲ್ಲಿ ಚಿಮ್ಮಿದ ಕಣ್ಣೀರನ್ನ ಹೊರಬಾರದಂತೆ ತಡೆಯುತ್ತಾ ಕಷ್ಟಪಟ್ಟು ಮಾತನಾಡಿದ್ಲು. ಮುಂದಿನ ಕ್ಷಣ ಅವನ ಬಿಗಿಯಾದ ಅಪ್ಪುಗೆಯಲ್ಲಿದ್ದಳು ಅವಳು. ತನ್ನ ಎದೆಯನ್ನೇ ಕೊರೆದುಕೊಂಡು ಇನ್ನೊಂದು ಬದಿಗೆ ಬಂದು ಬಿಡುವಂತೆ ಅವಳನ್ನ ಬಿಗಿಯಾಗಿ ಅಪ್ಪಿಕೊಂಡಿದ್ದವನು ಗಾಳಿಗೆ ಕೂಡ ತಮ್ಮಿಬ್ಬರ ನಡುವೆ ತೂರಿ ಹೋಗಲು ಸಾಧ್ಯವಾಗದಂತೆ ತಡೆಹೊಡ್ಡಿದ್ದನು. ಅವನ ಬಿಗಿಯಾದ ಅಪ್ಪುಗೆಯಲ್ಲಿ ಅವಳಿಗೆ ಉಸಿರು ಕಟ್ಟುವಂತಿದ್ರೂ ಇಷ್ಟಪಟ್ಟೆ ಅವನ ಅಪ್ಪುಗೆಯೊಳಗೆ ಕಣ್ಣು ಮುಚ್ಚಿ ಮರೆತು ಬಿದ್ದಿದ್ದಳು ಪ್ರೇಮದ ಅಮಲಿನಲ್ಲಿ ವೃಷಿಕ. ನಿಜವಾಗಿಯೂ ಅಂದು ನೀನೇ ಅಲ್ಲಿ ಇದ್ದಿದ್ದ ಎಂದು ರಾವಣ ಅವಳ ಕತ್ತಿನ ಬಾಗೆಯಲ್ಲಿ ಮುಖ ಊದಿಸಿ ಮತ್ತೆ ಕೇಳ್ದ. ಅವನ ನಡುಭಾಗದಲ್ಲಿ ಚಿವುಟಿದಳು, ನಿನ್ಗೆ ಇನ್ನೂ ಅನುಮಾನವಿದ್ರೆ ಹರ್ಷಿ ಹತ್ರನೇ ಕೇಳ್ಕೊ, ಅವಳೇ ನಿನ್ಗೆ ಹೇಳ್ತಾಳೆ. ಅಂದು ಆ ದೊಡ್ಡವರನ್ನ ರಸ್ತೆ ದಾಟಿಸಿ ಕರ್ಕೊಂಡು ಹೋಗಿ ಬಿಟ್ಟಿದ್ದು ನೀನೇನಾ ಎಂದು ಅವಳತ್ರ ನೀನು ಕೇಳಿ ನೋಡು. ಅವಳು ನಾನ್ಯಾವಾಗ ಮಾಡಿದೆ ಎಂದು ನಿನ್ನ ಹತ್ರ ಮರುಪ್ರಶ್ನೆ ಕೇಳ್ತಾಳೆ ಎಂದು ವೃಷಿಕ ಅವನ ಬೆನ್ನನ್ನ ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾ ಹೇಳಿದ್ಲು. ಅದರಲ್ಲಿ ಮತ್ತಷ್ಟು ಅವನ ಅಪ್ಪುಗೆ ಬಿಗಿಯಾಯಿತು. ಮೊದಲಿಗೆ ತನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದವಳು ಯಾರೆಂದು ಕೂಡ ತಿಳಿಯದೇ ಇದ್ದ ತನ್ನ ಮೂರ್ಖತನವನ್ನ ಎಣಿಸಿ ನೋಡಿದವನಿಗೆ ತನ್ನನ್ನು ತಾನೇ ಚಪ್ಪಲಿಯಲ್ಲಿ ಹೊಡೆದುಕೊಳ್ಬೇಕು ಎಂದನಿಸಿತು. ಆ ಆಲೋಚನೆಗೆ ಬಂದ ತಕ್ಷಣವೇ ಪಕ್ಕನೆ ಅವಳಿಂದ ದೂರ ಸರಿದವನು ಹೊರ ಭಾಗಕ್ಕೆ ತಿರುಗಿ ಬಾಲ್ಕನಿಯ ಕಂಬಿಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ತನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಿದನು.
ಅವನ ಆ ಕೃತ್ಯದಿಂದ ಅರ್ಥವಾಗದೆ ಮುಖ ನೋಡಿದವಳು, ಏನಾಯ್ತು ರಾವಣ ಎಂದು ಅವನ ಹೆಗಲನ್ನ ಮುಟ್ಟಿದ್ಲು. ನಾನು ಎಷ್ಟು ದೊಡ್ಡ ಮೂರ್ಖ ಅಲ್ವಾ. ನನ್ನ ಮನಸ್ಸಿನಲ್ಲಿ ಮೊದಲ ಬಾರಿಗೆ ಕಾಲಿಟ್ಟ ಹುಡುಗಿ ಯಾರೆಂದು ಕೂಡ ತಿಳಿಯದೆ ಎಷ್ಟು ದೊಡ್ಡ ಮೂರ್ಖನಾಗಿದ್ದೆ ನಾನು. ನನ್ನ ಪ್ರೀತಿ ಇಷ್ಟೇನಾ? ಹಾಗಾದ್ರೆ ನನ್ನ ಪ್ರೀತಿ ಸತ್ಯವಲ್ವಾ? ನನ್ನ ಪ್ರೀತಿ ಸತ್ಯವಾಗಿದ್ರೆ ನಿನ್ನನ್ನು ನಾನು ಖಂಡಿತ ಅನುಭವಿಸಿ ಇರುತ್ತಿದ್ನಲ್ವಾ? ಯಾಕೆ ಗುರುತಿಸದೆ ಹೋದೆ ಎಂದು ರಾವಣ ಶೂನ್ಯ ನೋಟದೊಂದಿಗೆ ಎಲ್ಲೋ ತನ್ನ ನೋಟವನ್ನ ಹರಿಸುತ್ತಾ ಕೇಳಿದ. ಅವನ ಮಾತುಗಳಿಗೆ ಗಾಬರಿಗೊಂಡವಳು, ಏನ್ ರಾವಣ ಮಾತನಾಡ್ತಿದ್ದೀಯಾ ನೀನು? ಹುಚ್ಚ ನಿನ್ಗೆ? ಏನೇ ಆದ್ರೂ ಅರ್ಷಿಯನ್ನ ಅದಾದ ನಂತರ ಭೇಟಿಯಾಗಿ ಅವಳನ್ನ ಮದುವೆ ಆಗೋಣ ಎಂದು ತೀರ್ಮಾನಿಸಿದರು. ಕೊನೆಯದಾಗಿ ನಿನಗೆ ಹೆಂಡತಿಯಾಗಿ ನಿನ್ನ ಜೀವನದಲ್ಲಿ ಕಾಲಿಟ್ಟಿದ್ದು ನಾನೇ ತಾನೆ. ನನ್ನನ್ನು ಕಿರುಕುಳ ನೀಡಲೇ ಮದುವೆ ಆಗಿದ್ದೇನೆ ಎಂದು ಹೇಳಿದೆ. ಅದಾದ ನಂತರ ನನ್ನ ಬಳಿ ಹಾಗೆ ನೀನು ನಡ್ಕೊಂಡ್ಯಾ? ಇಲ್ವಲ್ಲ. ನಿನಗೆ ತಿಳಿಯದಂತೆ ನೀನು ನನ್ನ ಬಳಿ ಪ್ರೀತಿಯಿಂದ ತಾನೇ ನಡ್ಕೊಂಡೆ. ನನ್ನನ್ನು ನೋಯಿಸ್ಬೇಕು ಎಂದ್ಕೊಂಡ ನೀನು ಆ ನೋವನ್ನು ನನಗೆ ಕೊಡಲಾಗದೆ ತಡ್ಕಾಡ್ದೆ ಅಲ್ವಾ? ನಾನು ಎಷ್ಟೋ ಬಾರಿ ಅದನ್ನು ನೋಡಿದ್ದೇನೆ. ನಿನಗೆ ತಿಳಿಯದೆ ಒಳಗಿನ ಮನಸ್ಸಿನಲ್ಲಿ ನಾನೇ ಇದ್ದೇನೆ ರಾವಣ್. ಆದರೆ ಅದನ್ನು ನಿನ್ನಿಂದಲೇ ಗುರುತಿಸಲು ಸಾಧ್ಯವಾಗಲಿಲ್ಲ. ನನ್ನಿಂದ ಇಷ್ಟು ದಿನ ಗುರುತಿಸಲು ಸಾಧ್ಯವಾಗಲಿಲ್ಲ. ಈಗ ಎಲ್ಲವೂ ಅರ್ಥವಾಗ್ತಿದೆ. ಆದರೆ ಅಷ್ಟರೊಳಗೆ ನಾನೇ ಅನಗತ್ಯವಾಗಿ ಏನೇನೋ ಸಮಸ್ಯೆಯನ್ನು ತಂದುಬಿಟ್ಟೆ ಎಂದು ಅವಳು ವೇದನೆಯಿಂದ ಹೇಳಿದ್ಲು. ಅವಳ ಕೈಯನ್ನು ಬಿಗಿಯಾಗಿ ಹಿಡಿದವನು, ಹಾಗೆಲ್ಲ ಏನೂ ಇಲ್ಲ ಎಂದು ತಲೆಯಾಡಿಸಿದ. ಹಾಗಾದ್ರೆ ಅಪ್ಪಿಕೋ ಎಂದಳು ಕೈಗಳನ್ನು ನೀಡಿ ಮಗುವಿನಂತೆ. ಅವಳ ಈ ಚೇಷ್ಟೆಗೆ ತುಟಿಯ ಅಂಚಿನಲ್ಲಿ ಸಣ್ಣ ನಗೆಯನ್ನ ಬೀರಿದವನು ಅವಳನ್ನ ಸೊಂಟದ ಸಮೇತ ಎತ್ತಿ ತನ್ನ ಎದೆಗೆ ಅಂಟಿಸಿಕೊಂಡನು. ಕಾಲುಗಳೆರಡು ನೆಲಕ್ಕೆ ತಾಗದೆ ಅಂತರಾಳದಲ್ಲಿ ತೂಗಾಡುತ್ತಿರಲು ಅವನ ಕತ್ತನ್ನ ಬಿಗಿದಪ್ಪಿಕೊಂಡವಳು ಅವನ ಮುಖ ಪೂರ್ತಿ ಇಚ್ ಇಚ್ ಎಂದು ಮುತ್ತುಗಳನ್ನು ಇಡಲು ಪ್ರಾರಂಭಿಸಿದಳು. ಅವಳ ಮುತ್ತುಗಳನ್ನೆಲ್ಲ ಸಿಹಿಯಾಗಿ ಸ್ವೀಕರಿಸಿದವನು ತನಗೆ ಅವಳು ಕೊಟ್ಟಿದ್ದನ್ನ ಬಡ್ಡಿ ಸಮೇತ ಹಿಂತಿರುಗಿಸಿ ಕೊಡಲು ತೊಡಗಿದನು. ನಮಗೆ ತಿಳಿಯದೆ ನಮ್ಮಿಬ್ಬರಲ್ಲಿ ಒಬ್ಬರ ಮನಸ್ಸಿನಲ್ಲಿ ಇನ್ನೊಬ್ಬರು ಕಾಲಿಟ್ಟಿ ಬಿಟ್ಟಿದ್ದೆವು ನೋಡ್ದ್ಯಾ ಎಂದು ಅವನು ಅವಳ ಮುಖದಲ್ಲಿ ತನ್ನ ಮುತ್ತುಗಳನ್ನು ಅಚ್ಚುಚ್ಚುತ್ತಾ ಹೇಳ್ದ. ಅದರಲ್ಲಿ ಉಸಿರು ತಡೆಯುತ್ತಲೇ ಹೌದು ಎಂದು ನಗೆಯೊಂದಿಗೆ ತಲೆಯಾಡಿಸಿದವಳು ಅವನ ಮುಂಗೂದಲಿನ ಎಳೆಗಳನ್ನ ಸರಿಸಿ ಗಟ್ಟಿಯಾಗಿ ಆಳವಾಗ ಮುತ್ತಿಟ್ಟಳು. ಆ ಒಂಟಿ ಮುತ್ತಿನಲ್ಲಿಯೇ ನಿನಗಾಗಿ ಇನ್ನು ಮುಂದೆ ನಾನಿದ್ದೇನೆ, ನನಗಾಗಿ ನೀನು ಎಂದೆಂದಿಗೂ ಇರುತ್ತೀಯ ಎಂಬ ನಂಬಿಕೆ ನನಗಿದೆ ಎಂದು ಎಲ್ಲವನ್ನ ವ್ಯಕ್ತಪಡಿಸಿ ಬಿಟ್ಟಳು ಅವನ ಮನಸ್ಸನ್ನ ಗೆದ್ದ ಕಳ್ಳಿ. ಅವಳನ್ನ ಹಾಗೆಯೇ ಎತ್ಕೊಂಡು ಕೋಣೆಯೊಳಗೆ ಪ್ರವೇಶಿಸಿದವನು ಹಾಸಿಗೆಯ ಮೇಲೆ ಅವಳನ್ನ ತೊಪ್ ಎಂದು ಹಾಕಲು ಅಮ್ಮ ಎಂದು ನಡುವನ್ನ ಹಿಡಿದುಕೊಂಡು ಬಿದ್ದಳು. ರಾಕ್ಷಸ, ಹೀಗ ಹಾಕೋದು? ನಿನ್ಗೆಲ್ಲ ಸ್ವಲ್ಪವೂ ಮನಸ್ಸಾಕ್ಷಿಯೇ ಇಲ್ವಾ? ಯಾವಾಗ ನೋಡಿದ್ರು ಹೀಗೆ ಎತ್ತಿ ಎತ್ತಿ ಹಾಕಿ ನಡುವನ್ನ ಮುರಿಯುವುದು ನಿನ್ ಕೆಲಸ ಆಗಿ ಹೋಯಿತು ಎಂದು ಅವಳು ಹಾಸಿಗೆಯಿಂದ ಎದ್ದು ಕುಳಿತುಕೊಳ್ಳುತ್ತಾ ಹೇಳಿದ್ಲು. ಅವಳ ಮೇಲೆ ಮರುಕ್ಷಣವೇ ಎರಗಿ ಬಿಟ್ಟನು ರಾವಣ. ಅವಳ ಕೃತ್ಯದಿಂದ ಗಾಬರಿಗೊಂಡವಳು ಹಾಗೆಯೇ ಮತ್ತೆ ಹಾಸಿಗೆಗೆ ಒರಗಲು ಅವಳ ಕತ್ತಿನ ಕೆಳಗೆ ಕೈಯನ್ನಿಟ್ಟು ಅವಳೊಂದಿಗೆ ಹಾಸಿಗೆಯಲ್ಲಿ ಬಿದ್ದವನು, ಇದುವರೆಗೂ ನಿನ್ನ ನಡುವನ್ನ ಮುರಿದಿದ್ದು ಬೇರೆ ತರಹ, ಆದ್ರೆ ಇನ್ನು ಮೇಲೆ ನಿನ್ನ ನಡುವನ್ನ ನಾನು ಮುರಿಯೋದು ಬೇರೆ ತರಹ ಎಂದು ಅವನು ಎರಡರ್ಥದಲ್ಲಿ ಮಾತನಾಡಲು ಮೊದಲು ಅವನು ಹೇಳಿದ್ದೇನೆಂದು ಅರ್ಥವಾಗದೆ ಗೊಂದಲಗೊಂಡವಳು ಆಮೇಲೆ ಅದಕ್ಕಿರುವ ಅರ್ಥವನ್ನ ತಿಳಿದುಕೊಂಡು, ಛೀ ಪೋಲಿ, ಡಬಲ್ ಮೀನಿಂಗ್ನಲ್ಲಿ ಮಾತನಾಡುತ್ತೀಯಾ? ಛೀ, ಕೆಟ್ಟ ಹುಡ್ಗ ಕಣೋ ನೀನು ಎಂದು ಅವನ ಎದೆಗೆ ತನ್ನ ಎಳೆಯ ಕೈಯಿಂದ ಹೊಡೆದಳು. ಅವಳ ಕೈಯನ್ನ ಬಂಧಿಸಿದವನು, ಇನ್ನು ಎಷ್ಟು ದಿನಗಳ ಕಾಲವೇ ನಾವಿಬ್ರು ಹೀಗೆ ಸಂಸಾರ ಮಾಡದೆ ಬೇರೆಯಾಗಿರುವುದು? ಮೊದಲ ಬಾರಿ ಮದುವೆಯಾದಾಗಲೂ ಫಸ್ಟ್ ನೈಟ್ ನಡೆಯಲಿಲ್ಲ, ಈಗಲಾದ್ರೂ ಫಸ್ಟ್ ನೈಟ್ ಅನ್ನ ವೈಭವದಿಂದ ಆಚರಿಸೋಣವೇ ಎಂದು ಅವನು ಅವಳ ಮುಖದಲ್ಲಿ ತನ್ನ ಬೆರಳುಗಳಿನಿಂದ ಚಿತ್ರ ಬಿಡಿಸುತ್ತಾ ಕೇಳಿದ. ಅವನ ಮಾತುಗಳು ಜಾದುವಿನಲ್ಲೂ ಮೃದುವಾದ ಸ್ಪರ್ಶದಲ್ಲೂ ಮೈಮರೆತು ಕಣ್ಣು ಮುಚ್ಚಿದವಳು ಹಾ ಎಂದು ಮೂಗಿನಲ್ಲಿ ಶಬ್ದ ಮಾಡಿದಳು. ಅವಳ ಆ ಶಬ್ದಕ್ಕೆ ಹುಚ್ಚೆದ್ದು ಹೋದವನು ಅವಳನ್ನ ನಡುವಿನಿಂದ ಬಿಗಿದಪ್ಪಿಕೊಂಡು ಅವಳ ತುಟಿಗಳಲ್ಲಿ ಆಳವಾದ ಮುತ್ತಿನ ಕವಿತೆ ಬರೆಯಲು ತೊಡಗಿದನು. ಜೀವವನ್ನೇ ಹೀರಿಕೊಳ್ಳುವ ಆಳವಾದ ಮುತ್ತಿನಲ್ಲಿ ಅವಳು ತತ್ತರಿಸಿ ಹೋದಳು. ಅವಳ ಉಡುಪುಗಳು ಅವರಿಂದ ಬೀಳ್ಕೊಡೆದು ಹಾಸಿಗೆಯ ಕೆಳಗೆ ಬಿದ್ದವು. ಅವರಿಗೆ ತಿಳಿಯಲೇ ಇಲ್ಲ. ಅವನ ಎದೆಗೆ ಹೊಡೆದು ದೂರ ಸರಿದವಳು ಅವನ ಮುಂದೆ ತಾನಿರುವ ಸ್ಥಿತಿಯನ್ನ ಕಂಡು ನಾಚಿ ನಸುಕಿ ಹೊದಿಕೆಯೊಳಗೆ ನುಗ್ಗಿ ತಲೆಯಿಂದ ಹೊದ್ದುಕೊಂಡಳು. ತಾನು ಅದೇ ಹೊದಿಕೆಯೊಳಗೆ ನುಗ್ಗಿದವನು ಅವಳನ್ನ ತನ್ನತ್ತ ತಿರುಗಿಸಿ ಅವಳ ದೇಹವಿಡೀ ತನ್ನ ಮುತ್ತಿನ ಮುದ್ರೆಗಳನ್ನ ಒತ್ತಲು ತೊಡಗಿದನು.
ಅವಳ ಎದೆಯಲ್ಲಿ ನೆಲೆಸಿರುವ ತಾನು ಕಟ್ಟಿದ ಮಾಂಗಲ್ಯಕ್ಕೆ ತನ್ನ ಗಟ್ಟಿಯಾದ ಮುತ್ತನ್ನ ಉಡುಗೊರೆಯಾಗಿ ನೀಡಿದವನು ತನ್ನ ದೇಹದಲ್ಲಿ ಅವಳಿಗೆ ತಿಳಿಯದ ಜಾಗಗಳೆಲ್ಲ ತನ್ನ ಆಧಿಪತ್ಯವನ್ನ ಚಲಾಯಿಸಲು ತೊಡಗಿದನು. ಒಕ್ಕಳ ಗುಂಡಿಯಲ್ಲಿ ಮುತ್ತಿಟ್ಟು ಕೆಂಪಾಗಿಸಿ ಅವಳ ಒನ್ನ ಮೈಯಲ್ಲಿ ಒಂದು ಜಾಗವನ್ನ ಬಿಡದೆ ತನ್ನ ಪ್ರೇಮದ ಕುರುಹುಗಳನ್ನ ತುಟಿಯಿಂದಲೂ ಕೈಯಿಂದಲೂ ಬಿಡಿಸಲು ತೊಡಗಿದನು. ಸಂಗಮದ ತುದಿಯಲ್ಲಿ ಅವಳು ನೋವಿನಿಂದ ಮುದಲಿಸಲು ಅವಳ ನೋವನ್ನ ಕಡಿಮೆ ಮಾಡಿ ಮೃದುವಾಗಿ ಅವಳನ್ನ ಸಮೀಪಿಸಿ ತನ್ನ ಜೀವವನ್ನ ಅವಳೊಳಗೆ ಹೋಗಿಸಿದವನು ಸುಖವಾಗಿ ಅವಳ ಎದೆಯಲ್ಲಿ ಮುಖ ಒದಗಿಸಿ ಆಯಾಸದಿಂದ ನಿದ್ರಿಸಲು ತೊಡಗಿದನು. ಅವನನ್ನ ಬಿಗಿಯಾಗಿ ಅಪ್ಪಿಕೊಂಡು ಆ ಹೆಣ್ಣು ಸಹ ಆಳವಾದ ನಿದ್ರೆಗೆ ನೆಮ್ಮದಿಯ ಮನಸ್ಥಿತಿಯೊಂದಿಗೆ ಜಾರಿದಳು. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.